ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ನಾನು ಹೋಮ್ ಮೇಡ್ ಚಿಕನ್ ಕಬಾಬ್ ಮತ್ತು ಚಿಕನ್ ಲಿವರ್ ಡ್ರೈ ರೋಸ್ಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಸೊ ಹೋಮ್ ಮೇಡಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು, ಬನ್ನಿ ನೋಡೋಣ. ಮೊದಲಿಗೆ ನಾನು ಇಲ್ಲೊಂದು 1/4 ಕಪ್ಪಷ್ಟು ಮೈದಾ, 1/4 ಕಪ್ಪಷ್ಟು ಕಾರ್ನ್ಫ್ಲೋರು, ಹಾಗೆ ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಕಂಪ್ಲೀಟ್ ಆಗಿರುವಂಥ ಮೊಟ್ಟೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಸಹ ಮನೆಯಲ್ಲೇ ಮಾಡ್ಕೊಂಡಿರೋದು. ಇಲ್ಲಿ ಹೊರಗಡೆಯಿಂದ ಏನೂ ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಕಂಪ್ಲೀಟಾಗಿ ಹೋಮ್ ಮೇಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಮೊದಲಿಂದ ಕೊನೆ ತನಕ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ. ಇದು ನಾನು ಚಿಕನ್ಗೆ ಮಾಡ್ಕೊಂಡಿರುವಂತಹ ಮಸಾಲ. ನಾನು ಬೇರೆ ವಿಡಿಯೋದಲ್ಲಿ ಚಿಕನ್ ಮಸಾಲ ಮಾಡೋದೆಲ್ಲ ತೋರಿಸಿದ್ದೀನಿ, ನೀವು ನೋಡ್ಕೊಂಡು ಮಾಡ್ಕೋಬೋದು. ಹಾಗೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ತುಂಬ ಈಸಿ, ತುಂಬ ಫಾಸ್ಟಾಗಿ ಬೇಗನೆ ಮಾಡ್ಬೋದು. ಇದು ಕೋಟಿಂಗ್ ಸಹ ತುಂಬ ಚೆನ್ನಾಗಿರುತ್ತೆ. ನೀವು ಫ್ರಿಜ್ಜಲ್ಲಿ ಒಂದು 10 to 20 ಮಿನಿಟ್ಸ್ ಇಟ್ಬಿಟ್ಟು ಮಾಡ್ಕೋಬೇಕು. ನಾನೀಗ ಇದಕ್ಕೆ ಚಿಕನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ. ಹಾಗೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಬೇಕಿದ್ರೆ ಸೇರಿಸ್ಕೊಳ್ಳೋದಾದ್ರೆ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ಸಹ ಎಣ್ಣೆಯಲ್ಲಿ ನೀವು ಕರಿಬೇಕಾದ್ರೆ ಒಂಚೂರು ಬಿಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಈಗ ನಾನು ಇಲ್ಲಿ ಕೊನೆಯದಾಗಿ ಎಳ್ಳು ಸೇರಿಸ್ಕೊತಾ ಇದ್ದೀನಿ. ಎಳ್ಳು ಹಾಕೋದ್ರಿಂದ ಟೇಸ್ಟ್ ಇನ್ನೊಂದು ಥರ ಬೇರೆಯೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಈಗ ನಾನು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಒಂದು 10 to 20 ಮಿನಿಟ್ಸ್ ಇಟ್ಕೋತೀನಿ. ಹಾಗೆ ಈಗ ಲಿವರ್ನ ರೋಸ್ಟ್ ಮಾಡೋದಕ್ಕೆ ಚಿಕನ್ ಲಿವರ್ನ ತೊಗೊಂಡಿದ್ದೀನಿ. ಅದಕ್ಕೂ ಸ್ವಲ್ಪ ಮಸಾಲ ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಿಲ್ಲಿ, ಹಾಗೆ ಧನಿಯಾ ಪೌಡರ್ ಇದಿಷ್ಟನ್ನು ಮಿಕ್ಸ್ ಮಾಡಿ ಇದನ್ನು ನಾವು ಮೊದಲಿಗೆ ಒಂದು ಬಾಳೆದೆಲೆ ತೊಗೊಂಡು ಅದಕ್ಕೆ ಹಾಕೋಬೇಕಾಗತ್ತೆ. ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನಿವಾಗ ಬಾಳೆಲೆಗೆ ಹಾಕ್ತಾಯಿದ್ದೀನಿ. ಬಾಡಿಸ್ಕೊಂಡಿರೋಂತಹ ಬಾಳೆಲೆಗೆ ಹಾಕಿಬಿಟ್ಟು ಎಲ್ಲ ಫೋಲ್ಡ್ ಮಾಡಿ ಕಟ್ಕೋಬೇಕಾಗತ್ತೆ. ಇದನ್ನು ಫೋಲ್ಡ್ ಮಾಡಿ ಕಟ್ಕೊಳ್ಳಿ. ಇದನ್ನು 2 ಥರ ಬೇಯಿಸ್ಬೇಕಾಗತ್ತೆ. ನಾನು ಮತ್ತೆ ಹೇಳ್ತೀನಿ ನಿಮಗೆ ಕಬಾಬ್ ಆದಮೇಲೆ ಇದನ್ನು ಮಾಡೋದು ಹೇಗೆ ಅಂತ. ಈ ಥರ ಫೋಲ್ಡ್ ಮಾಡಿ ಮತ್ತೊಂದು ಸ್ವಲ್ಪ ಎಲೆ ಇಟ್ಬಿಟ್ಟು ನೀಟಾಗಿ ಈ ಥರ ಕಟ್ಕೋಬೇಕು. ಇದನ್ನು 2 ಥರ ಬೇಯಿಸ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ಈಗ ಆಲ್ರೆಡಿ ಚಿಕನ್ ಹಾಕ್ತಾಯಿದ್ದೀನಿ. 20 ಮಿನಿಟ್ಸ್ ಆಗಿತ್ತು. ನೋಡಿ, ಎಲ್ಲೂ ಬಿಟ್ಕೋತಾ ಇಲ್ಲ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಒಂಚೂರು ಬಿಟ್ಕೊಳ್ಳಲ್ಲ. ಲೋ ಫ್ಲೇಮು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬ ಜೋರಾಗಿ ಅಂದರೆ ಹೈ ಫ್ಲೇಮಲ್ಲಿದ್ದರೆ ಎಲ್ಲ ಅಷ್ಟು ಚೆನ್ನಾಗಾಗಲ್ಲ, ಎಲ್ಲ ಬೇಗ ಮೇಲ್ಗಡೆ ಎಲ್ಲ ಕೋಟಿಂಗ್ ಬೆಂದೋಗ್ಬಿಡುತ್ತೆ. ಹಾಗಾಗಿ ಸೊ ಇದನ್ನು ಈಗ ನೀಟಾಗಿ 2 ಕಡೆ ಸೈಡನ್ನು ಕಾಯೋದಕ್ಕೆ ಬಿಡೋಣ. ಈಗ ನೋಡಿ, ಇದು ಕಾಯ್ತಾ ಇದೆ. ಎಲ್ಲೂ ಸಹ ಒಂಚೂರು ಬಿಟ್ಕೊಂಡಿಲ್ಲ, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ. ಸೊ ಈ ಥರ ನೀಟಾಗಿ ನೀವು ಮನೇಲೇ ಮಾಡ್ಕೋಬೋದು. ಈಗ ನಾವು ಇದಕ್ಕೆ ಯಾವುದೇ ತರಹ ಕಬಾಬ್ ಪೌಡರ್ ಹೊರಗಡೆ ಇದನ್ನು ಪ್ಯಾಕೆಟ್ ಏನೂ ಮಿಕ್ಸ್ ಮಾಡಿಲ್ಲ, ಕಂಪ್ಲೀಟಾಗಿ ಮನೇಲೇ ಮಾಡಿರೋದು. ನೀವು ಚಿಕನ್ ಮಸಾಲ ಬೇಕಿದ್ರೆ ಹಾಕಿದ್ರೂ ನಡೆಯುತ್ತೆ, ಅದಷ್ಟೇ. ಏನಾದರೂ ಮಾಡ್ಕೊಂಡಿದ್ರೆ ಸ್ವಲ್ಪ ಸೇರಿಸಿದ್ರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಹಾಗಾಗಿ ಈಗ ಇದು ಬೆಂದಿದೆ, ನಾನು ಇದನ್ನು ತೆಗೆದ್ಬಿಡ್ತೀನಿ. ಸೊ ನೆಕ್ಸ್ಟು ಈಗ ನಾನು ಲಿವರ್ ಡ್ರೈ ರೋಸ್ಟ್ ಮಾಡೋದನ್ನ ತೋರಿಸ್ತೀನಿ. ಅದನ್ನು 2 ಥರ ಮಾಡಬೇಕು ಹೇಳಿದ್ನಲ್ಲ. ಸೊ ಮೊದಲಿಗೆ ನಾವು ಅದನ್ನು ಈ ಥರ ಕಟ್ಟಿದ್ದನ್ನು ಈ ಥರ ಇಟ್ಕೊಂಡು ಸ್ವಲ್ಪ ಸುಟ್ಕೋಬೇಕಾಗತ್ತೆ. ನೆಕ್ಸ್ಟು ಯಾವುದಾದ್ರು ತವ ಯೂಸ್ ಮಾಡದೇ ಇರೋದಿದ್ದರೆ ಅದ್ರ ಮೇಲ್ಗಡೆಗೆ ಈ ಥರ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೆಕ್ಸ್ಟು ಡೈರೆಕ್ಟಾಗಿ ಇದನ್ನು ಅದು ಎಲೆ ಸಮೇತ ಇದ್ರ ಮೇಲ್ಗಡೆಗಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಮೇಲ್ಗಡೆಗೆ ಒಂದು ಏನಾದರೂ ಪ್ರೆಷರ್ ಬೀಳೋ ಥರ ಏನಾದರೂ ಅದ್ರ ಮೇಲೆ ಇಟ್ಕೊಳ್ಳಿ. ನಾನಿಲ್ಲಿ ಒಂದು ಕಲ್ಲಿಡ್ತಾ ಇದ್ದೀನಿ, ಕುಟ್ಟೋದು ಈ ಥರ. ಸೊ ಈಗ ಅದು ಸ್ವಲ್ಪ ಹೀಟ್ ಅಬ್ಸರ್ವ್ ಮಾಡಿ ಚೆನ್ನಾಗಿ ಒಂಥರ ಟೇಸ್ಟು ಬೇರೆ ಥರ ಡಿಫ್ರೆಂಟಾಗಿರುತ್ತೆ. ಸೊ ಇದರಿಂದ ರಿಮೂವ್ ಮಾಡಿಬಿಟ್ಟು ನಾನು ಮತ್ತೆ ಇದನ್ನು ಒಂದು ಪ್ಯಾನಲ್ಲಿ ಬೇಯಿಸ್ಕೊತೀನಿ, ಇಷ್ಟೇ ಅಲ್ಲ. ಈಗ ಇದರಿಂದ ತೆಗೆದು ನೋಡಿ, ಇದು ಆಲ್ರೆಡಿ ಸ್ವಲ್ಪ ಬೆಂದಿದೆ. ಈಗ ನಾವು ಇದನ್ನು ಮತ್ತೆ ಒಂದು ಪ್ಯಾನಲ್ಲಿ ಒಂಚೂರು ಆಯಿಲ್ ಹಾಕಿಬಿಟ್ಟು ಮತ್ತೆ ನಾನು ರೋಸ್ಟ್ ಮಾಡ್ತೀನಿ. ಸೊ ಆವಾಗ ಏನಾದರೂ ಬೆಂದಿಲ್ಲ ಅಂದರೆ ನೀಟಾಗಿ ಮತ್ತೆ ಬೆಂದ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಈ ಥರ ಹಾಕಿಬಿಟ್ಟು ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಮತ್ತೆ ಇದನ್ನು ಬೇಯಿಸ್ಕೊಳ್ಳೋಣ ನೀಟಾಗಿ. ಸೊ ಯಾರೆಲ್ಲ ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ತಶ್ವಿನ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೆಜ್ ರೆಸಿಪೀಸ್, ನಾನ್ ವೆಜ್ ರೆಸಿಪೀಸ್ ಎಲ್ಲನೂ ಸಹ ನೋಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಈಗ ಈ ಥರ ಸ್ವಲ್ಪ ಹಾಕಿಬಿಟ್ಟು ಮಾಡ್ತಿದ್ದೀನಿ. ನಿಮ್ಗೆ ಯಾವುದಾದ್ರೂ ವೀಡಿಯೋಸ್ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ.
ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 2 to 3 ಮಿನಿಟ್ಸು ಬೇಯಿಸಿದ್ರೆ ಆಯಿತು, ಬೆಂದೋಗ್ಬಿಡತ್ತೆ. ಈ ಥರ ಮಿಕ್ಸ್ ಮಾಡಿ ಈಗ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ, ಬೇಗ ಬೆಂದ್ಬಿಡತ್ತೆ. ತುಂಬ ಈಸಿ, ಮನೇಲೇ ಮಾಡ್ಕೋಬೋದು. ಸುಮ್ಮನೆ ನಾವು ಪೌಡರ್ ಎಲ್ಲ ಮಿಕ್ಸ್ ಮಾಡೋದಕ್ಕಿಂತ ಇದು ತುಂಬ ಈಸಿ. ನೋಡಿ ಈಗ ಇದು ರೋಸ್ಟ್ ಆಯಿತು, ಡ್ರೈ ರೋಸ್ಟ್ ಆಗಿದೆ. ಸೊ ಈಗ ಕಬಾಬ್ ಮತ್ತು ಚಿಕನ್ ಲಿವರ್ ಡ್ರೈ ರೋಸ್ಟ್ ಹೋಮ್ ಮೇಡ್ ರೆಡಿ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಬೇರೆ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.